ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಥ್ರೂ ಕನ್ನಡ. ಇವತ್ತು ನಾವು ಕೆನರಾ ಬ್ಯಾಂಕ್ ಕಡೆಯಿಂದ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಅನ್ನೋ ಹೊಸ ರಿಕ್ರೂಟ್ಮೆಂಟ್ ಔಟ್ ಆಗಿರೋದ್ರ ಬಗ್ಗೆ ಮಾತಾಡೋಣ. ಸೊ ಇದು ನೋಟಿಫಿಕೇಶನ್ ಆಲ್ರೆಡಿ ಔಟ್ ಆಗಿದೆ ಆ್ಯಂಡ್ ಅಪ್ಲಿಕೇಶನ್ ಹಾಕುವಂಥ ಡೇಟ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂತ, ಲೈಕ್ ನಿಮ್ಮ ಏಜ್ ಎಷ್ಟಿರಬೇಕು ಆ್ಯಂಡ್ ಏಜ್ ಲಿಮಿಟ್ ಎಷ್ಟಿದೆ ಆ್ಯಕ್ಚುಲ್ ಆಗಿ, ಆ್ಯಂಡ್ ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿರಬೇಕು ಆ್ಯಂಡ್ ಸೆಲೆಕ್ಷನ್ ಪ್ರಾಸೆಸ್ ಯಾವ ಥರ ಇದೆ ಅನ್ನೋದನ್ನು ಒಂದ್ಸಲ ಬ್ರೀಫ್ ಆಗಿ ನೋಡ್ಕೊಂಡು ಬರೋಣ. ಫಸ್ಟ್ ಆಫ್ ಆಲ್, ಇದು ಕೆನರಾ ಬ್ಯಾಂಕ್ ಅಪ್ರೆಂಟಿಸ್ ಆಗಿರೋದ್ರಿಂದ ಈ ನಿಮ್ಮ ವರ್ಕ್ ಇರೋದು ಕೆನರಾ ಬ್ಯಾಂಕಲ್ಲೇ ಇರುತ್ತೆ. ಓಕೆ, ಆ್ಯಂಡ್ ವೇಕೆನ್ಸೀಸ್ ಅಂತ ಬಂದರೆ ಟೋಟಲ್ ಆಗಿ 3000 ವೇಕೆನ್ಸೀಸ್ ಇದ್ದಾವೆ ಆಲ್ ಓವರ್ ಇಂಡಿಯಾ. ಅದೇ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ವೇಕೆನ್ಸೀಸ್ ಇದ್ದಾವೆ, ಅಂದರೆ 600 ವೇಕೆನ್ಸೀಸು ಕರ್ನಾಟಕದಲ್ಲೇ ಇದ್ದಾವೆ. ಓಕೆ, ಆ್ಯಂಡ್ ಇಲ್ಲಿ ಏಜ್ ಲಿಮಿಟ್ ಬಗ್ಗೆ ಮಾತಾಡಿದರೆ ನಿಮ್ಮ ಏಜು 20 to 28 ಇಯರ್ಸ್ ಒಳಗಡೆ ಇರಬೇಕು. ಅಂದರೆ ಮಿನಿಮಮ್ ನಿಮಗೆ 20 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ಮು 28 ಇಯರ್ಸ್ ಆಗಿತ್ತು ನಿಮಗೆ ಅಂದರೆ ಯು ಆರ್ ಎಲಿಜಿಬಲ್. ಓಕೆ, ಇಲ್ಲಿ ಏಜ್ ಲಿಮಿಟ್ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತಾಡೋದಾದರೆ, ನೀವು ಸೆಪ್ಟೆಂಬರ್ 1, 1996ಕ್ಕಿಂತನೂ ಮುಂಚೆ ಹುಟ್ಟಿದವರಾಗಿರಬಾರ್ದು. ಆ್ಯಂಡ್ ಸೆಪ್ಟೆಂಬರ್ 1, 2004ಕ್ಕಿಂತ ಅದಾದಮೇಲೆ ಹುಟ್ಟಿದವ್ರು ಆಗಿರ್ಬಾರ್ದು. ಓಕೆ, ಸೊ 2004 ಸೆಪ್ಟೆಂಬರ್ 1 ಆದಮೇಲೆ ಹುಟ್ಟಿರೋರು ಆಗಿರಬಾರ್ದು, ಆ್ಯಂಡ್ 1996 ಸೆಪ್ಟೆಂಬರ್ 1 ಇದಕ್ಕಿಂತ ಮುಂಚೆ ಹುಟ್ಟಿರೋರು ಆಗಿರಬಾರ್ದು. ಓಕೆ, ಸೊ 20 to 28 ಇಯರ್ಸ್ ಮಾತ್ರ ಇಲ್ಲಿ ಏಜ್ ಲಿಮಿಟ್ ಇದೆ. 20 ಇಯರ್ಸ್ ಆದಮೇಲೆ ನಿಮ್ದೇನಾದರೂ 1 ತಿಂಗಳೂ ಹೆಚ್ಚಿಗೆ ಇತ್ತಂದರೆ ನೀವು ಎಲಿಜಿಬಲ್ ಇರಲ್ಲ. ಅಫ್ಕೋರ್ಸ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ಅಲ್ಲಿ ನಿಮ್ಗೇನಾದರೂ ಸ್ವಲ್ಪ ಜಾಸ್ತಿ ಏಜ್ ಇತ್ತು ಅಂದರೆ ಅದು ನಿಮಗೆ ನೆಕ್ಸ್ಟು ಸ್ಟೆಪ್ಪಿಗೆ ಅಲೋ ಮಾಡಲ್ಲ. ಓಕೆ, ಇದು ಏಜ್ ಲಿಮಿಟ್ ನೋಡ್ಕೊಂಡ್ವಿ. ನೆಕ್ಸ್ಟ್ ಬರೋದು ಕ್ವಾಲಿಫಿಕೇಷನ್ ಏನಾಗಿರಬೇಕು. ಸೊ ಈ ಅಪ್ರೆಂಟಿಸ್ ವರ್ಕಿಗೆ ನೀವೇನಾದರೂ ಅಪ್ಲೈ ಮಾಡ್ತಿದ್ದೀರಿ ಅಂದರೆ ಮಿನಿಮಮ್ ಒಂದು ಡಿಗ್ರಿ ಆಗಿರಲೇಬೇಕು. ಐ ಮೀನ್ ಡಿಗ್ರಿ ನಿಮ್ಮದು ಮುಗ್ದಿರಬೇಕು ಅಥವಾ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು. ಸೆಕೆಂಡ್ PUC ಆಗಿದೆ ಅಂದರೆ ಆಗಲ್ಲ, ಡಿಗ್ರಿ ಆಗಿರಬೇಕು. ನೆಕ್ಸ್ಟು ಅಪ್ಲಿಕೇಶನ್ ಫೀ ಅಂತ ಬಂದರೆ, ನೀವೇನಾದರೂ SC ST PWBD ಕ್ಯಾಂಡಿಡೇಟ್ಸ್ ಏನಾದರೂ ಆಗಿದ್ರಿ ಅಂದರೆ ಇಲ್ಲಿ ನಿಮ್ಗೆ ಯಾವುದೇ ಥರದ ಫೀಸ್ ಇರಲ್ಲ, 0 ಅಂತಲೇ ಹೇಳ್ಬೋದು. ಅದೇ ನೀವು ಅದರ್ಸ್ ಅಂದರೆ OBC ಆಗಿರ್ಬೋದು, ಜನರಲ್ ಕ್ಯಾಟಗರಿಯವರು ಆಗಿದ್ದರೆ 500 ರೂಪೀಸು ಅಪ್ಲಿಕೇಶನ್ ಫೀ ಇರುತ್ತೆ. ಓಕೆ, ಅಪ್ಲಿಕೇಶನ್ ಡೇಟು ಆಲ್ರೆಡಿ ಸ್ಟಾರ್ಟ್ ಆಗಿದೆ. 21 ಸೆಪ್ಟೆಂಬರಿಂದ 4 ಅಕ್ಟೋಬರ್ವರೆಗೂ ನಿಮಗೆ ಟೈಮ್ ಇದೆ. ಸೊ ಇನ್ನೂ ಡೇಟ್ ಇದೆ, ಆರಾಮಾಗಿ ನೀವು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಒಂದು ಬರೋದು, ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಅವರು ಕಂಡಕ್ಟ್ ಮಾಡ್ತಾರೆ. ಬಟ್ ಇಫ್ ಇನ್ ಕೇಸ್ ನೀವು ನಿಮ್ಮ 10th SSLCಯಲ್ಲಿ ಅಥವಾ 12th ಐ ಮೀನ್ ಸೆಕೆಂಡ್ PUCಯಲ್ಲಿ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್, ಈಗ ನೋಡಿ ಕರ್ನಾಟಕ ಅಂತ ಬಂದರೆ ಲೋಕಲ್ ಲ್ಯಾಂಗ್ವೇಜ್ ಯಾವುದು? ಕನ್ನಡ. ಸೊ 10th ಅಥವಾ 12th ನೀವೇನಾದರೂ ಕನ್ನಡನ ಆ್ಯಸ್ ಎ ಸಬ್ಜೆಕ್ಟ್ ಆಗಿ ಸ್ಟಡಿ ಮಾಡಿದ್ರಿ ಅಂದರೆ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ನ ಬರೆಯೋ ಅವಶ್ಯಕತೆ ಇಲ್ಲ, ನಿಮಗೆ ಆ ಟೆಸ್ಟ್ನ ಅವ್ರು ತಗೊಳ್ಳಲ್ಲ. ಯಾರಿಗೆ 10th 12th ಕನ್ನಡನ ಆ್ಯಸ್ ಎ ಸಬ್ಜೆಕ್ಟಾಗಿ ಓದಿರಲ್ವೋ ಅವರಿಗೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟು ಕಂಡಕ್ಟ್ ಮಾಡ್ತಾರೆ. ಇದು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದರೆ ಡ್ಯೂರಿಂಗ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ. ಈಗ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದ್ರಿ ಅಂದರೆ ನಿಮ್ಮನ್ನು ಅವರು ನೆಕ್ಸ್ಟ್ ಸ್ಟೆಪ್ಪೇ, ಇಮಿಡಿಯೇಟ್ ಸ್ಟೆಪ್ಪೇ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ಸೊ ಅವಾಗ ಕರೆದಾಗೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟು ಕೂಡ ನಿಮ್ಮ ಕಡೆ ಬರೆಸ್ತಾರೆ. ಓಕೆ, ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂದರೆ ಅದೇ ಏನಿಲ್ಲ, ನಿಮಗೆ ಮಾತಾಡೋಕ್ಕೆ ಬರ್ತಿರಬೇಕು, ಬರೆಯೋಕ್ಕೆ ಬರ್ತಿರಬೇಕು ಆ್ಯಂಡ್ ಓದೋದಕ್ಕೆ ಬರ್ತಿರಬೇಕು. ಈ ಮೂರನ್ನು ಅವರು ನಿಮ್ಮ ಹತ್ರ ಚೆಕ್ ಮಾಡ್ಕೊತಾರೆ. ಓಕೆ, ನೆಕ್ಸ್ಟ್ ಬರೋದು ಏಜ್ ರಿಲ್ಯಾಕ್ಸೇಷನು. ಏಜ್ ರಿಲ್ಯಾಕ್ಸೇಷನ್ ಅಂದರೆ ನೀವೇನಾದರೂ SC ST PWBD ಕ್ಯಾಂಡಿಡೇಟ್ಸ್ ಆಗಿದ್ದರೆ ಅಪ್ ಟು 5 ಇಯರ್ಸ್ವರೆಗೂ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ OBC ಅವರಾಗಿದ್ದರೆ ಅಪ್ ಟು 3 ಇಯರ್ಸ್ವರೆಗೂ ಆಗಿರುತ್ತೆ. ಆ್ಯಂಡ್ ಅದರ್ಸ್, ಈಗ PWBD ಆ ಥರ ಏನಾದರೂ ಆಗಿದ್ರಿ ಅಂದರೆ 10 ವರ್ಷದವರೆಗೂ ನಿಮಗೆ ರಿಲ್ಯಾಕ್ಸೇಷನ್ ಇದೆ. ಆ್ಯಂಡ್ ಅಪ್ಲೈ ಮಾಡ್ತೀವಿ ಅಂದರೆ ಎಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ, ನೀವು ಆಲ್ಮೋಸ್ಟ್ ಗೂಗಲಲ್ಲಿ ಕೆನರಾ ಬ್ಯಾಂಕ್ ಅಪ್ರೆಂಟಿಸ್ ಅಪ್ಲೈ ಆನ್ಲೈನ್ ಅಂತ ಹೊಡೆದ್ರೂ ಕೂಡ ಬಂದುಬಿಡುತ್ತೆ, ಜಾಸ್ತಿ ಏನು ಟ್ರಬಲ್ಸಮ್ ಇರಲ್ಲ. ವೆಬ್ಸೈಟ್ ಅಂತ ಬಂದರೆ www.canarabank.com ಅಂತ ಇದು ವೆಬ್ಸೈಟ್ ಇದೆ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಫಿಸಿಕಲ್ ಆರ್ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಕೂಡ ನೋಡ್ತಾರೆ, ಐ ಮೀನ್ ಕಂಡಕ್ಟ್ ಮಾಡ್ತಾರೆ. ಲೈಕ್ ನೀವು ಮೆಡಿಕಲಿ ಅಥವಾ ಫಿಸಿಕಲಿ ಫಿಟ್ ಇದ್ದೀರೋ ಇಲ್ವೋ ಆ ಜಾಬ್ನ ಮಾಡೋಕ್ಕೆ ಅಂತ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ. ಅದೇನು ಅಷ್ಟೊಂದು ಸೀರಿಯಸ್ ಆಗಿರಲ್ಲ. ಓಕೆ, ನೆಕ್ಸ್ಟ್ ಬರೋದು ಟ್ರೈನಿಂಗು.
ನೀವೇನಾದರೂ ಇವಾಗ ಶಾರ್ಟ್ ಲಿಸ್ಟ್ ಆದ್ರಿ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ನೆಕ್ಸ್ಟು ಜಾಬ್ಗೆ ಅಂದರೆ ಪ್ಲೇಸ್ಮೆಂಟ್ ನಿಮಗೆ ಕೊಡ್ತಾರೆ. ಪ್ಲೇಸ್ಮೆಂಟ್ ಅಂತ ಅಂದರೆ ನೀವು ಯಾವ ಡಿಸ್ಟಿಕ್ಕಿಂದ ನೀವು ಅಪ್ಲೈ ಮಾಡಿರ್ತೀರೋ ಅದೇ ಡಿಸ್ಟಿಕಲ್ಲೇ ನಿಮ್ಮ ಕೆಲಸ ಇರುತ್ತೆ. ಆ್ಯಂಡ್ ಟ್ರೈನಿಂಗು ಕೂಡ ಕೊಡ್ತಾರೆ. ಬಟ್ ಇಲ್ಲಿ ಟ್ರೈನಿಂಗ್ ಸಪ್ರೇಟು, ಆಮೇಲೆ ಜಾಬ್ ಸಪ್ರೇಟ್ ಈ ಥರ ಇರಲ್ಲ. ಆನ್ ಜಾಬ್ ಟ್ರೈನಿಂಗ್ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದರೆ ನೀವು ಜಾಬ್ ಮಾಡ್ತಾನೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಓಕೆ, ಸಪ್ರೇಟಾಗಿ ಏನೂ ಇರಲ್ಲ. ಆ್ಯಂಡ್ ಇದು ಟೈಮ್ ಪೀರಿಯಡ್. ಈಗ ಅಪ್ರೆಂಟಿಸ್ ಆಗಿ ನೀವೇನಾದರೂ ಸೆಲೆಕ್ಟ್ ಆದರೆ ನಿಮಗೆ ಎಲ್ಲಿವರೆಗೂ ಅದೇ ಜಾಬಲ್ಲಿ ಇಟ್ಟಿರ್ತಾರೆ ಅಂದರೆ, ಐ ಮೀನ್ ನೀವು ಎಷ್ಟು ಟೈಮ್ ಪೀರಿಯಡ್ವರೆಗೂ ಆ ಜಾಬಲ್ಲಿ ಇರ್ತೀರಾ ಅಂದರೆ 1 ವರ್ಷ. ಓಕೆ, ಇದು 1 ವರ್ಷ ಮುಗಿದಿದ್ದಂಗೆ ನಿಮ್ಮ ಅಪ್ರೆಂಟಿಸ್ ಜಾಬ್ ಕೂಡ ಮುಗಿದೋಗುತ್ತೆ. ಅಲ್ಲಿಗೆ ನಿಮ್ಮ ಜಾಬ್ ಏನಿರಲ್ಲ. ಓಕೆ, ಸೊ 1 ವರ್ಷದವರೆಗೂ ನಿಮ್ಮನ್ನು ತಗೋತಾರೆ. ನೆಕ್ಸ್ಟು ಇದು ತೊಗೊಂಡಾದ್ಮೇಲೆ ನಿಮಗೆ ಸ್ಯಾಲ್ರಿ ಏನು ಸಿಗುತ್ತೆ ಅಂತ ಮಾತಾಡಿದರೆ, ಇಲ್ಲಿ ನಿಮಗೆ ಸ್ಟೈಪಂಡ್ ಅಂತ ಅವರು ಕೊಡ್ತಾರೆ. ಸ್ಯಾಲ್ರಿ ಅನ್ನೋಕ್ಕಿಂತ ಸ್ಟೈಪಂಡ್ ಅಂತ ಅಂತಾರೆ. ಅದು ನಿಮಗೆ ಪ್ರತಿ ತಿಂಗಳಿಗೂ 15,000ವರೆಗೂ ಸಿಗುತ್ತೆ. ಸೊ 15,000 ನಿಮ್ಮ ಸ್ಯಾಲ್ರಿ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಅಂದರೆ ಯಾವ ಪೋಸ್ಟಿಗೆ ರಿಲೇಟೆಡ್ ಆಗಿರುತ್ತೆ ನಿಮ್ಮ ವರ್ಕು ಅಂದರೆ, ನಿಮ್ಮ ವರ್ಕು ಆಲ್ಮೋಸ್ಟ್ ಕ್ಲರಿಕಲ್ ಕ್ಯಾಡ್ರೆ ಆಗಿ ಇರುತ್ತೆ. ಐ ಮೀನ್ ಕ್ಲರ್ಕ್ ಅವರು ಏನು ಕೆಲಸ ಮಾಡ್ತಾರೆ ಆಲ್ಮೋಸ್ಟ್ ಅದೇ ಥರನೇ ನಿಮ್ಮ ವರ್ಕ್ ಪ್ರೊಫೈಲ್ ಇರುತ್ತೆ. ಓಕೆ, ಅದಾದಮೇಲೆ ಅವರು ನೋಟ್ ಅಂತ ಬೋಲ್ಡ್ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಏನಂದರೆ, ನೀವು ಇವಾಗ ಅಪ್ರೆಂಟಿಸ್ ಆಗಿ ಸೆಲೆಕ್ಟ್ ಆಗಿದ್ದೀರಾ, ಜಾಬ್ ಮಾಡ್ತಿದ್ದೀರಾ ಅಂದರೆ ಯು ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆ್ಯಸ್ ಆ್ಯನ್ ಎಂಪ್ಲಾಯಿ ಆಫ್ ಕೆನರಾ ಬ್ಯಾಂಕ್ ಅಂತ. ಸೊ ನೀವು ಅಪ್ರೆಂಟಿಸ್ ಆಗಿ ಸೇರಿದ್ದೀರಾ, ಬಟ್ ನೀವು ಕೆನರಾ ಬ್ಯಾಂಕ್ದು ಆ್ಯಕ್ಚುಯಲ್ ಎಂಪ್ಲಾಯಿ ಆಗಿರಲ್ಲ. ಓಕೆ, ಓನ್ಲಿ ನಿಮ್ಮ ಡ್ಯೂರೇಷನ್ನು 1 ವರ್ಷದವರೆಗೆ ಮಾತ್ರ ಇರುತ್ತೆ. ಅದಾದಮೇಲೆ ನಿಮ್ಮನ್ನು ರಿಲೀಸ್ ಮಾಡ್ತಾರೆ. ಓಕೆ, ಇದಾದಮೇಲೆ ಇಷ್ಟೇ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಆ್ಯಂಡ್ ನೀವೇನಾದರೂ ಕನ್ನಡ ಓದಿದ್ರಿ ಅಂದರೆ ಅದು ಕೂಡ ಇರಲ್ಲ. ಆ್ಯಂಡ್ ನೆಕ್ಸ್ಟು ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ಮಾತಾಡೋಣ. ಸೆಲೆಕ್ಷನ್ ಪ್ರಾಸೆಸ್ ಹೆಂಗಾಗುತ್ತೆ ಅಂದರೆ, ಈಗ ನೀವು 10th ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, ಐ ಮೀನ್ ಪರ್ಸೆಂಟೇಜ್ ಎಷ್ಟು ತೊಗೊಂಡಿದ್ದೀರಾ. ನೆಕ್ಸ್ಟು 10th ಅಲ್ಲ, ಸಾರಿ, ನಿಮ್ಮ 12th ಸೆಕೆಂಡ್ PU ಅಲ್ಲಿ ಪ್ಲಸ್ ನಿಮ್ಮ ಡಿಪ್ಲೊಮಾ ಅಥವಾ ಡಿಗ್ರಿ ಆಗಿರ್ಬೋದು. ಇವೆರಡನ್ನೂ ಅವರು ಕನ್ಸಿಡರ್ ಮಾಡ್ತಾರೆ. ಯಾರು ಜಾಸ್ತಿ ಪರ್ಸೆಂಟೇಜ್ ತೊಗೊಂಡಿರ್ತೀರಲ್ಲ, ಸೊ ಈ ಥರ ಮೆರಿಟ್ ವೈಸು ಅವರು ಸೆಲೆಕ್ಷನ್ ಮಾಡ್ತಾರೆ. ಓಕೆ, ಸೊ ನಿಮ್ಮ ಪರ್ಸೆಂಟೇಜ್ ಚೆನ್ನಾಗಿತ್ತು ಅಂದರೆ ಹೈ ಚಾನ್ಸಸ್ಸು ನೀವು ಸೆಲೆಕ್ಟ್ ಆಗೇ ಆಗ್ತೀರಾ. ಸೊ ಸೆಲೆಕ್ಷನ್ ಪ್ರಾಸೆಸ್ ನೋಡಿದ್ವಿ. ಆಮೇಲೆ ಇಲ್ಲಿ ನೆಕ್ಸ್ಟ್ ಅಡಿಷ್ನಲ್ ಆಗಿ ಹೇಳೋದಾದರೆ ಲೀವ್ಸು ಅಂದರೆ ನಿಮಗೆ ರಜೆ ದಿನಗಳು ಅಂತ ಹೇಳೋದಾದರೆ, ಫಸ್ಟ್ ಆಫ್ ಆಲ್ ಯಾವಾಗ ಹಾಲಿಡೇಸ್ ಇರ್ತವೋ ಅಂದರೆ ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ಕೆನರಾ ಬ್ಯಾಂಕು ಹಾಲಿಡೇ ಇರುತ್ತೆ, ಆವಾಗ ನಿಮಗೂ ಕೂಡ ಹಾಲಿಡೇ ಇರುತ್ತೆ. ಅದು ಮಾತ್ರ ನಾರ್ಮಲ್ಲು. ಇನ್ನು ನೀವು ಲೀವ್ಸ್ ಹಾಕೋಬೋದಾ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಕ್ಯಾಶುವಲ್ ಲೀವ್ಸ್ ಅಂತ ನಿಮಗೂ ಕೂಡ ಸಿಗುತ್ತೆ. ಏನಂದರೆ 1 ಮಂತಿಗೆ 1 ಕ್ಯಾಶುವಲ್ ನೀವು ಹಾಕೋಬೋದು. ಏನೋ ಒಂದು ಕೆಲಸ ಬಂತು ಅಥವಾ ನೀವೇನಾದರೂ 1 ದಿನದ ಮಟ್ಟಿಗೆ ನಿಮಗೆ ಲೀವ್ ಬೇಕಿತ್ತು ಅಂದರೆ 1 ಮಂತಿಗೆ 1 ಲೀವ್ ನಿಮಗೆ ಅಲೋ ಮಾಡ್ತಾರೆ. ಸೊ ನೀವು 1 ವರ್ಷ ಇದ್ದೀರಿ ಅಂದರೆ 12 ಕ್ಯಾಶುವಲ್ ಲೀವ್ಸ್ಗೆ ನೀವು ಎಲಿಜಿಬಲ್ ಇರ್ತೀರಾ. ಒಂದೊಂದು ಮಂತಿಗೂ ಒಂದೊಂದು ಅನ್ನಂಗೆ. ಓಕೆ, ಸೊ ಅದಾಯಿತು. ನೆಕ್ಸ್ಟು ಸೆಲೆಕ್ಷನ್ ಪ್ರಾಸೆಸ್ಸು ಕೂಡ ಹೇಳಿದೆ. ಆ್ಯಂಡ್ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಪಾರ್ಟನ್ನು ನಾನು ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಆ್ಯಂಡ್ ಇದಿಷ್ಟೇ ಮೇಜರಾಗಿ ಎಲ್ಲನೂ ತಿಳ್ಕೊಂಡಿದ್ದೀರಾ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು 20 to 28 ಇಯರ್ಸ್ ಒಳಗಡೆ ನಿಮ್ಮ ಏಜ್ ಇತ್ತಂದರೆ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಬಟ್ ಇದೆಲ್ಲ ಒಂದು ಸೈಡ್ ಆದರೆ, ಆನ್ ಅದರ್ ಸೈಡ್ ನನ್ನ ಏನು ನಿಮಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಜೆಷನ್ ಅಂತಲೇ ಅಂದ್ಕೊಳ್ಳಿ. ಇವಾಗ ನೀವು ಫುಲ್ಲು ಫೋಕಸ್ಡ್ ಆಗಿ ಫುಲ್ ಸೀರಿಯಸ್ ಆಗಿ ಎಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಸಿಗೆ ಪ್ರಿಪರೇಷನ್ ನಡೆಸ್ತಾ ಇದ್ದೀರಾ ಅಂದರೆ ಇದನ್ನು ನೀವು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಯಾಕೆಂದರೆ 1 ವರ್ಷದವರೆಗೂ ನೀವು ಕೆಲಸ ಮಾಡ್ತೀರಾ. ಐ ಮೀನ್ ಇನ್ ಬಿಟ್ವೀನ್ ಎಲ್ಲ ನಾನು ಓದ್ಕೋತೀನಿ ಹಾಗೆ ಅಂತ ಅನ್ಕೋಬೋದು. ಬಟ್ ಜಾಬಿಗೆ ಸೇರಿದಾಗೆ ನಮಗೆ ರಿಯಲೈಸ್ ಆಗುತ್ತೆ, ನನಗೆ ಓದೋಕ್ಕಾಗ್ತಿಲ್ಲ, ನಂಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂತ. ಯಾಕೆಂದರೆ ನೀವು ಅಲ್ಲಿ ಜಾಬಿಗೆ ಸೇರಾದ್ಮೇಲೆ ಅವ್ರೇನು ಸುಮ್ಮನೆ ಕೂಡಿಸ್ತಾರ ನಿಮ್ಮನ್ನು, ಇಲ್ಲ, ಕರೆಕ್ಟಾಗಿ ಮಸ್ತಾಗಿ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊತಾರೆ. ಸೊ ಟಯರ್ಡ್ ಆಗಿ ಬರ್ತೀರಾ, ನಿಮಗೆ ಓದೋ ಮೂಡ್ ಇರಲ್ಲ, ಒಂದೊಂದು ಸಲ ಓದ್ತೀರಾ, ಒಂದೊಂದು ಸಲ ಆಗಲ್ಲ. ಸೊ ಅದು ಮತ್ತು ದೂರ ಹೋಗುತ್ತೆ. ಸೊ ಓನ್ಲಿ ಇನ್ ಕೇಸ್ ನೀವು ಫಿನಾನ್ಷಿಯಲಿ ನಿಮಗೆ ತುಂಬಾ ನೀಡಿತ್ತು ಅಂದರೆ ಮಾತ್ರ ಇದನ್ನು ಅಪ್ಲೈ ಮಾಡಿ ಜಾಯಿನ್ ಆಗಿ ಅಂತ ನಾನು ಹೇಳ್ತೀನಿ. ಬಟ್ ಇಲ್ಲ ಅಂದರೆ ಪ್ಲೀಸ್ ಇದನ್ನು ಸೈಡಿಗಿಟ್ಟು ಈಗೇನು ಎಕ್ಸಾಮ್ಸ್ ಎಲ್ಲ ಬರ್ತಿದ್ದೀರಾ ಆ ಎಕ್ಸಾಮ್ಸಿಗೆ ಫೋಕಸ್ ಮಾಡಿ ಅಂತ ಹೇಳ್ತಿದ್ದೀನಿ. ಇದ್ರ ಮೇಲೆ ಒಂದ್ಸಲ ಯೋಚನೆ ಮಾಡಿ ಅಪ್ಲಿಕೇಶನ್ ಹಾಕಂಗಿದ್ರೆ ಹಾಕ್ರಿ, ಇಲ್ಲಾಂದರೆ ಬಿಟ್ಟರೂ ಕೂಡ ಆಲ್ಮೋಸ್ಟ್ ಒಳ್ಳೆಯದೇ. ಯಾಕೆಂದರೆ ಟೆಂಪ್ರರಿ ಇದಕ್ಕೋಸ್ಕರ ನಾವು ಪರ್ಮನೆಂಟನ್ನೇ ಕಳ್ಕೊಬಾರ್ದು ಅಂತ ನನ್ನದೊಂದು ಸಜೆಷನ್ನು. ಆ್ಯಂಡ್ ಓಕೆ, ದ್ಯಾಟ್ಸ್ ಇಟ್. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.